ಎಷ್ಟೇ ಧೈರ್ಯ ನಿನಗೆ ನನ್ನ ಮೇಲೆ ಕೈ ಮಾಡ್ತೀಯ? ಕೈ ಮಾಡೋ ಹಾಗೆ ನೀವೇ ಮಾಡ್ಬಿಟ್ರಿ. ನಾನು ಕೈ ಎತ್ತಬೇಕು ಅಂತ ಎತ್ತಿದ್ದಲ್ಲ, ಆದ್ರೆ ನೀವಾಗ ನೀವೇ ಹಾಗೆ ಮಾಡ್ಕೊಂಡ್ರಿ. ನೀವಾಗ ನೀವೇ ಮರ್ಯಾದೆ ಕಳ್ಕೊಂಡ್ರಿ. ಯಾಕಪ್ಪ, ಯಾಕೆ ಈ ತರ ಮಾಡ್ತಿದ್ದೀರಾ? ಅಮ್ಮನ್ಗಿನ್ನು ಎಷ್ಟು ಅಂತ ಹಿಂಸೆ ಕೊಡ್ತೀರಾ? ಅವಳ ನೋವು ನಿಮಗ್ ಕಾಣಿಸ್ತಿಲ್ವಾ? ಅವಳು ನಿಮ್ ಹೆಂಡ್ತಿನಪ್ಪ. ನನ್ನಮ್ಮ ಅನ್ನೋದನ್ನ ಮರ್ತು ಬಿಡಿ. ನಿಮ್ಗೋಸ್ಕರ ಇಷ್ಟು ವರ್ಷ ಏನೇನೋ ಸಹಿಸ್ಕೊಂಡಿರೋ ಜೀವಕ್ಕೆ ಇಷ್ಟು ಹಿಂಸೆ ಕೊಡಕ್ ನಿಮ್ಗೇನು ಅನಿಸ್ತಿಲ್ವಾ? ಅಲ್ಲಿ ನೋಡಿ, ಆ ಕಾಲ್ ನೋಡಿಪ್ಪ, ಹೇಗ್ ರಕ್ತ ಕಿತ್ಕೊಂಡು ಬರ್ತಿದೆ ಅಂತ. ಅದನ್ನ ನೋಡ್ತಿದ್ರೆ ಆ ಕ್ಷಣನೇ ನೀವು ನನ್ನಪ್ಪ ಅನ್ನೋದು ಮರ್ತೋಯ್ತು. ಮರ್ತೋಯ್ತಾ? ಮರಿಯೇ ಮೊದ್ಲ ಕೆಲ್ಸ ಮಾಡು. ನಿನ್ನಂತ ಅನಿಷ್ಟಕ್ಕೆ ಅಪ್ಪ ಆಗೋ ಕರ್ಮ ನನಗೆ ಅವತ್ಗೂ ಇವತ್ಗೂ ಯಾವತ್ಗೂ ಬೇಡ. ನಾನ್ ನಿಮ್ಮಪ್ಪ ಅನ್ನೋದನ್ನೇ ಮರ್ತ್ಬಿಡು. ಯಾಕಪ್ಪ, ಯಾಕಿಷ್ಟು ದ್ವೇಷ? ನಾನ್ ನಿಮ್ಗಂತದ್ ಏನ್ ಮಾಡಿದ್ದೀನಿ? ನನಗ್ ಬುದ್ಧಿ ಬಂದಾಗಿಂದ ಪಾಪ ಅಂತ ಬರೀ ನಿಮ್ದೇ ಜಪ ಮಾಡ್ತಿದ್ದೀನಿ. ನೀವೆಷ್ಟೇ ದೂರ ತಳ್ಳಿದ್ರು ನೀವೇ ಬೇಕು, ನಿಮ್ ಜೊತೆನೇ ಇರ್ಬೇಕು ಅಂತ ನಿಮ್ ಕಾಲ್ ಬುಡಕ್ಕೆ ಬಂದ್ ಸೇರ್ತಿದ್ದೀನಪ್ಪ. ಒಂದ್ಸಲ ನನ್ನ ಹೆಸರಿಡ್ದು ನಕ್ಷತ್ರ ಅನ್ಲಿ, ಒಂದ್ಸಲ ನನ್ನ ತಲೆ ಸೋರಿ ಮುತ್ ಮಾಡ್ಲಿ, ತೊಡೆ ಮೇಲೆ ಕೂರ್ಸ್ಕೊಂಡು ತುತ್ತು ತಿನ್ಸ್ಲಿ, ಕೈ ಹಿಡ್ದು ಸ್ಕೂಲಿಗೆ ಕರ್ಕೊಂಡೋಗ್ಲಿ ಅಂತ ಎಷ್ಟು ಆಸೆ ಪಡ್ತಿದ್ದೆ ಅಪ್ಪ. ಅಷ್ಟು ಇಷ್ಟ ಕಣಪ್ಪ ನೀವಂದ್ರೆ. ನಿಜ ಹೇಳ್ಬೇಕು ಅಂದ್ರೆ ಅಮ್ಮನ್ಗಿಂತ ಒಂದ್ ಕೈ ಜಾಸ್ತಿ ಆಸೆ ನಿಮ್ ಮೇಲೆ. ಒಂದ್ಸಲ ನೀವು ನನ್ನ ಮಗಳೇ ಅಂದ್ರೆ ಆ ಕ್ಷಣನೇ ಸತ್ತೋಗೋಕ್ಕೂ ನಾನು ತಯಾರಿದ್ದೀನಪ್ಪ. ಅಷ್ಟು ಜೀವ ಬಿಡ್ತೀನಿ ಕಣಪ್ಪ ನೀವಂದ್ರೆ. ಆದ್ರೆ ಇವತ್ತು ಅದನ್ನ ನೀವು ಕಳ್ಕೊಂಡ್ಬಿಟ್ರಿ. ಹೋಗ್ಲಿ ಬಿಡೆ, ಕಳ್ಕೊಂಡ್ರೆ ಏನಂತೆ? ನನ್ಗೇನು ನಷ್ಟ ಇಲ್ಲ. ನಿನ್ ಪ್ರೀತಿನ ಕಟ್ಕೊಂಡು ನನಗೇನಾಗಬೇಕು? ನಾನ್ ನಿಮ್ ರಕ್ತ ಅಲ್ಲ, ನನ್ ಮೇಲೆ ನಿಮ್ ಪ್ರೀತಿ ಇಲ್ಲ. ಸರಿ, ಹಾಳಾಗೋಯ್ತು. ಆದ್ರೆ ಅವಳು ನಿಮ್ ಹೆಂಡತಿ ತಾನೆ. ಕಟ್ಕೊಂಡ್ ಹೆಂಡತಿ ಮೇಲೆ ಒಂದಿಷ್ಟು ಪ್ರೀತಿ ಬೇಡ್ವಾ? ಒಂದ್ ತಾಯಿನ, ಅದ್ರಲ್ಲೂ ಒಂದ್ ಹೆಂಡತಿ ಮೇಲೆ ಅನುಮಾನ ಪಡೋಷ್ಟು ಕೆಟ್ಟೋರ್ ಆಗ್ಬೇಡಿ ಅಪ್ಪ. ಅದೆಲ್ಲ ಆಗ್ತಿರೋದು ನಿನ್ನಿಂದ. ನೀನ್ ಬರಕ್ಕಿಂತ ಮುಂಚೆ ಗಂಡ ಹೆಂಡತಿ ಚೆನ್ನಾಗೇ ಇದ್ವಿ. ನಮ್ ಮಧ್ಯೆ ಕಪ್ಪು ಶನಿ ತರ ಬಂದವಳು ನೀನು. ಹಾಗಾದ್ರೆ ನನಗ್ ಶಿಕ್ಷೆ ಕೊಡ್ಬೇಕಾಗಿತ್ತು, ಅಮ್ಮನ್ಗೇನಿಕೆ? ನಿಮ್ಮ ಅನುಮಾನ ಅವಮಾನ ಎಲ್ಲದಕ್ಕೂ ಕಾರಣ ನನ್ನ ಬಣ್ಣ ಅಂದ್ಮೇಲೆ ನನಗ್ ಶಿಕ್ಷೆ ಕೊಡ್ಬೇಕಲ್ವಾ?
ನಾನು ನಿಮ್ಮಿಬ್ಬರಿಗೂ ಹುಟ್ಟಿರೋ ಮಗು ಹೌದು ಅಲ್ವೋ ಅಂತ ನಿಮಗೆ ಗೊತ್ತಾಗಬೇಕು ಅಷ್ಟೇ ತಾನೇ? ಸರಿ, ನೀವು ಆಸೆ ಪಟ್ಟಂಗೆ ನಾಳೆನೇ DNA ಟೆಸ್ಟ್ ಮಾಡಿಸಿ ನಾನು ನಿಮ್ಮ ಮಗಳೇ ಅಂತ ಸಾಬೀತು ಮಾಡ್ತೀನಿ. ನಕ್ಷತ್ರ, ಇಲ್ಲ ಅಮ್ಮ, ಇನ್ನು ನನ್ನ ಕೈಲಿ ಆಗಲ್ಲ. ಈ ಗೋಲ್ಡ್ ಮುಗಿಬೇಕಂದ್ರೆ ಈ ಟೆಸ್ಟ್ ಆಗಬೇಕು. ನಾನು ನಿಮ್ಮ ಮಗಳೇ ಅಂತ ಪ್ರೂವ್ ಆಗಬೇಕು. ನಾಳೆನೇ ಹಾಸ್ಪಿಟಲ್ಗೆ ಹೋಗೋಣ. ಅದೇನು ಟೆಸ್ಟ್ ಆಗಬೇಕೋ ಏನು ಮಾಡಿಸ್ಬೇಕೋ ಎಲ್ಲ ಮಾಡಿಸೋಣ. ಆದರೆ ಮೊನ್ನೆ ನೀವು ಹೇಳ್ದಂಗೆ ಬರೀ ನನಗೂ ಅಮ್ಮನಿಗೂ ಅಲ್ಲ, ನಮ್ಮ ಜೊತೆ ನೀವು ಬರಬೇಕು. ನಿಮಗೂ ಟೆಸ್ಟ್ ಆಗಬೇಕು. ಅದನ್ನ ನೀನೇನೆ ಹೇಳೋದು, ನನಗ್ ಗೊತ್ತಿಲ್ವಾ? ನಾನು ಬರ್ತೀನಿ. ನೀನ್ ನನ್ನ ಮಗಳಲ್ಲ ಅಂತ ಸಾಬೀತ್ ಮಾಡಕ್ಕಾದ್ರೂ ನಾನು ಈ ಟೆಸ್ಟ್ ಮಾಡಿಸ್ಕೋತೀನಿ. ಆ ಥರ ಏನೂ ಆಗಲ್ಲ. ರಿಪೋರ್ಟಲ್ಲಿ ನಾನು ನಿಮ್ಮ ಮಗಳೇ ಅಂತ ಬರುತ್ತೆ. ರಿಪೋರ್ಟ್ಗೂ ಮೊದಲು ನಾನೇ ಬರ್ಕೊಡ್ತೀನಿ. ನನ್ನ ಜಯ ಮಗಳು ನಿಂತರ ಇರಕ್ ಸಾಧ್ಯನೇ ಇಲ್ಲ. ನೀನು ನಮ್ ರಕ್ತನೇ ಅಲ್ಲ. ಆದರೆ ನನ್ನ ಮನಸ್ಸು ಹೇಳ್ತಿದೆ, ನನ್ನ ಮೈಯಲ್ಲಿ ಹರಿತಿರೋದು ನಿಮ್ಮಿಬ್ಬರ ರಕ್ತ. ನೀವಿಬ್ಬರೇ ನನ್ನ ಎತ್ತೋರು. ಬೆಂಕಿ ಬಿತ್ತು ನಿನ್ ಮನ್ಸಿಗೆ. ಒಂದ್ ವೇಳೆ ನಿಂಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಬಂದ್ರೆ ಅವಾಗ ಏನ್ ಮಾಡ್ತೀಯ? ಬೊಗಳು. ಸಾಧ್ಯ ಇಲ್ಲ. ಬೆಳೆ ಹಾಗಾದ್ರೆ ಆ ಕ್ಷಣನೇ ಮನೆ ಬಿಟ್ಟು ಹೋಗ್ತೀನಿ. ಆ ಕ್ಷಣದಿಂದ ನನಗೂ ನಿಮ್ಗೂ ಋಣ ಮುಗಿಯುತ್ತೆ. ಅಬ್ಬಾ, ಅಂತೂ ನಿನ್ ಬಾಯಿಂದಲೇ ಮನೆ ಬಿಟ್ಟು ತೊಲಗ್ತೀನಿ ಅಂತ ಬಂತಲ್ಲ. ಇವತ್ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ನಾನು ಅಷ್ಟೇ ಅಪ್ಪ. ನಾಳೆಯಿಂದ ನನ್ನನ್ನ ನೀವು ಮಗಳೇ ಅಂತ ಖುಷಿಯಿಂದ ಮಾತಾಡ್ಸ್ತಿರಲ್ಲ, ಅದನ್ನ ನೆನ್ಸ್ಕೊಂಡು ಖುಷಿಯಿಂದ ನಿದ್ದೆ ಮಾಡ್ತೀನಿ. ಅದು ಕನ್ಸಲ್ಲೂ ನಡೆಯೋದಿಲ್ಲ. ಕನ್ಸಲ್ಲೇನ್ ಬೇಡ ಅಪ್ಪ, ಅದೇ ನಿಜ ಆಗೋದು. ನಾನ್ ನಿಮ್ ಮಗಳೇ, ಅದ್ರಲ್ಲಿ ಅನುಮಾನನೇ ಇಲ್ಲ. ಆ ಭ್ರಮೆಗೆ ನಾಳೆನೆ ಕೊನೆ ದಿನ. ಬರ್ದಿಟ್ ಭೂಪತಿ ಕಡೆಯಿಂದನೂ ಒಳ್ಳೆ ಸುದ್ದಿ ಸಿಗ್ತಿಲ್ಲ. ಅವನು ಯಾವಾಗ ಮನೆಗೆ ಬರ್ತಾನೋ, ಏನು ಮಾಡ್ತಾನೋ. ಅವನ ಮನೆಯಿಂದ ಹೊರಗೆ ಕಳಿಸಿ ನಾನು ತಪ್ಪು ಮಾಡಿದೆ ಅನ್ನಿಸ್ತಿದೆ. ಆವತ್ತೇ ಬೈದು ಬುದ್ಧಿ ಹೇಳಿ CO ಸೀಟಲ್ಲಿ ಕೂರಿಸಿದ್ರೆ ಇವತ್ತಿಷ್ಟು ದೊಡ್ಡ ಯೋಚನೆ ಆಗ್ತಿರ್ಲಿಲ್ಲ ನನಗೆ. ಕೊನೆ ಪಕ್ಷ ಶ್ವೇತಾ ಕಡೆಯಿಂದನಾದರೂ ಏನಾದರೂ ಒಳ್ಳೆ ಸುದ್ದಿ ಇದೆಯಾ ನೋಡ್ತೀನಿ. ಸದ್ಯಕ್ಕೆ ನಂಗೆ ಅವಳೊಬ್ಬಳೇ ಹೋಪ್. ಈ ಭೂಪತಿ ಮನೆಗೆ ವಾಪಸ್ ಬರೋ ತನಕ ಮದುವೆ ವಿಷಯದಲ್ಲಿ ಮುಂದುವರಿಯೋಕ್ಕಾಗಲ್ಲ. ಶಕುಂತಲಾ ದೇವಿಯವರು ಏನು ಮಾಡೋದು? ಯಾಕೆ ಯೋಚನೆ ಮಾಡ್ತೀಯಾ? ಮಾತಾಡು. ಅಯ್ಯೋ ಬೇಡಪ್ಪ. ಆಮೇಲೆ ಅವತ್ತಿನ ಥರ ನಾನೇನೋ ಹೇಳ್ಬಿಡೋದು, ಆಮೇಲೆ ಪಾಪು ಬಂದು ರಾಧಾ ಅಂತ ಮಾಡೋದು, ಇದೆಲ್ಲ ಯಾಕೆ? 15 ದಿನದಲ್ಲೆಲ್ಲ ಸರಿ ಹೋಗುತ್ತೆ, ಮದುವೆ ಬಗ್ಗೆ ಮಾತಾಡ್ಬೋದು ಅಂತ ಅವಳೇ ಹೇಳಿದಾಳಲ್ಲ. ಯಾಕೆ ಟೆನ್ಷನ್ ತಗೊಂತೀಯ? ಮಾತಾಡು. ಹಲೋ
ಹಲೋ ಆರ್ತಿ, ಹೇಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ. ನೀವು ಸೌಖ್ಯ ತಾನೇ? ಓಹ್, ಐ ಆಮ್ ಗುಡ್. ಸುಮ್ಮನೆ ಹಾಗೆ ಫೋನ್ ಮಾಡಿದೆ. ಮೊನ್ನೆ ಶ್ವೇತಾ ಸಿಕ್ಕಿದ್ಲು. ಸುಮಾರು ಹೊತ್ತು ಅವಳ ಜೊತೆ ಮಾತಾಡಿದೆ. ಮದುವೆ ಪ್ರಪೋಸಲ್ ಬಗ್ಗೆನೂ ಹೇಳಿದೆ. ಯೋಚನೆ ಮಾಡಿ ಹೇಳ್ತೀನಿ ಅಂತಂದ್ಲು. ನಿಮ್ಮ ಹತ್ರ ಏನಾದರೂ ಹೇಳಿದ್ಲಾ? ಭೂಪತಿ ಬಗ್ಗೆ, ಮದುವೆ ಬಗ್ಗೆ ಮನೇಲೇನಾದರೂ ಮಾತುಕತೆ ನಡೀತಿದ್ಯಾ? ನಮ್ಮ ಹತ್ರ ಏನೂ ಹೇಳಿಲ್ಲ. ಏನೂ ಹೇಳಿಲ್ವಾ? ಅಯ್ಯೋ, ಅದು ಹಾಗಲ್ಲ. ನೀವು ಸಿಕ್ಕಿದ್ದು, ನಿಮ್ಮ ಜೊತೆ ಮಾತಾಡಿದ್ದು ಎಲ್ಲ ಹೇಳಿದ್ಲು. ಆ್ಯಕ್ಚುಲಿ ಅವಳು ಭೂಪತಿ ದಿನ ಮೀಟ್ ಮಾಡ್ತಾ ಇದ್ದಾರಂತೆ. ಒಳ್ಳೆ ಬಾಂಡ್ ಬೆಳೀತಾ ಇದೆ ಅಂತ ಗೊತ್ತಾಯಿತು. ಇಸ್ ಇಟ್ ಗುಡ್? ನೀವು ನಿಮ್ಮ ಯಜಮಾನರು ಅವಳ ಜೊತೆ ಕೂತು ಮಾತಾಡಿ. ಮದುವೆ ಬಗ್ಗೆ ಅವಳ ಅಭಿಪ್ರಾಯ ಏನು ಅಂತ ಹೇಳಿ. ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ಗೊತ್ತು ಮಾಡಿದ್ರೆ ನನಗೂ ನೆಮ್ಮದಿ. ಆಗಲಿ, ಖಂಡಿತ. ನೀವು ಇಷ್ಟು ಹೇಳಿದ್ಮೇಲೆ ಇನ್ನೇನಿದೆ. ಅಷ್ಟರಲ್ಲಿ ಭೂಪತಿಯವರು ಮನೆಗೆ ಬಂದಿರ್ತಾರೆ. ಅಲ್ಲಿಗೆಲ್ಲ ಸರಿ ಹೋಗುತ್ತೆ. ಸರಿ, ಸಿಗೋಣ. ಏನಂತೆ? ಏನಂದ್ರು? ಮಗನ ಮದುವೆ ಮಾಡಿಸೋದಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾರೆ. ಆದರೆ ಶ್ವೇತನ್ ತಲೆಯಲ್ಲಿ ಏನು ಓಡ್ತಾ ಇದೆ, ಅವಳು ಏನು ಮಾಡಕ್ಕೆ ಹೊರಟಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಕೇಳಿದ್ರು ಹೇಳಲ್ಲ ಅಂತಾಳೆ. ಯಾವ ಅಪ್ಪ ಅಮ್ಮನಿಗೂ ಇಂಥ ಗತಿ ಬರಬಾರ್ದು ರೀ. ಸ್ವಂತ ಮಗಳ ಮದುವೆ ಬಗ್ಗೆ ತಿಳ್ಕೊಬೇಕು ಅಂದರೆ ಇಷ್ಟೊಂದು ಹೆದರಿ ಕೇಳಬೇಕು. ಹೇ ನಕ್ಷತ್ರ, ಏನೇ ಇದೆಲ್ಲ, ಏನೇ ಇದೆಲ್ಲ? ಟೆಸ್ಟ್ ಮಾಡಿಸಲ್ಲ ಅಂತ ಹೇಳಿ ಇವಾಗ ನೀನೇ ಟೆಸ್ಟ್ ಮಾಡಿಸ್ತೀನಿ ಅಂದ್ರೆ ಏನೇ? ಇಲ್ಲ ಅಮ್ಮ, ಸಾಕಾಗಿದೆ ನನ್ಗಿದೆಲ್ಲ. ನಿನ್ ಕಷ್ಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಇನ್ನೂ ಅಪ್ಪನ ಕೈಲಿ ಎಷ್ಟು ಅಂತ ಅನುಭವಿಸ್ತೀಯ. ನಕ್ಷತ್ರ ಜಯ ಮತ್ತು ತುಕಾರಾಮ್ ಮಗಳು, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಒಂದ್ಸಲಿ ರಿಪೋರ್ಟಲ್ಲಿ ಸಾಬೀತಾಗ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಈ ಥರ ಟೆಸ್ಟ್ ಮಾಡಿಸ್ತಾ ಇದೀವಿ ಅಂತ ಹೊರಗಡೆ ಜನಕ್ಕೆ ಗೊತ್ತಾದ್ರೆ ನಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ಕೊಳ್ತಾರೆ ಗೊತ್ತಾ ಪುಟ್ಟ ನಿನಗೆ? ಈ ಸೂಕ್ಷ್ಮ ಎಲ್ಲ ನಿನಗೆ ಅರ್ಥ ಆಗಲ್ಲ ಕಣೆ. ಇಷ್ಟು ವರ್ಷ ಏನ್ ಒಳ್ಳೇದ್ ಮಾತಾಡ್ತಿದ್ರ? ಇಲ್ಲ ತಾನೆ? ಅಂದ್ಮೇಲೆ ಬಿಡು. ನೀನ್ ಅಂಗೈ ಮೇಲೆ ಕರ್ಪೂರ ಸುಟ್ಕೊಂಡ್ರು, ಕೆಂಡ ಹಾಯ್ದ್ರು, ಅನ್ನ ನೀರು ಬಿಟ್ಟು ಉಪವಾಸ ಇದ್ರು ಸತ್ಯ ಗೊತ್ತಾಗಲ್ಲ ಅಮ್ಮ. ಸತ್ಯ ತಿಳ್ಕೊಳಕ್ಕೆ ಇರೋದು ಒಂದೇ ದಾರಿ, ಅದೇ ಟೆಸ್ಟ್. ತಪ್ಪು ಮಾಡ್ತಿದ್ಯಾ ಅನ್ಸುತ್ತೆ. ಅವ್ರ ಮೇಲೆ ಕೈ ಮಾಡಿರೋದಕ್ಕೆ ನಿನ್ನ ಮನೆಯಿಂದ ಹೊರಗಾಕಿದ್ರೆ ಹೇಗೋ ಹೊರಗಾಗ್ತಾರೆ? ಈ ತರ 1000 ಟೆಸ್ಟ್ ಮಾಡಿದ್ರು ಇವಳೇ ನಮ್ಮಮ್ಮ, ಅವರೇ ನಮ್ಮಪ್ಪ ಅನ್ನೋದು ಸತ್ಯ ಬದಲಾಗಲ್ವಲ್ಲ. ಅಪ್ಪನ್ಗ ಸತ್ಯ ಅರ್ಥ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಟೆಸ್ಟ್ ಮಾಡಿಸ್ತಿದ್ದೀನಿ. ನೋಡಮ್ಮ, ಇದೆಲ್ಲ ತಲೆ ಕೆಡ್ಸ್ಕೊಳೋ ವಿಷಯನೇ ಅಲ್ಲ. ದೇವ್ರಿದ್ದಾನೆ, ಎಲ್ಲ ಒಳ್ಳೇದೇ ಆಗುತ್ತೆ. ನಾಳೆ ಹೋಗೋದು, ಟೆಸ್ಟ್ ಮಾಡಿಸೋದು, ಬರೋದು ಅಷ್ಟೇ. ಇನ್ನಿದ್ರ ಬಗ್ಗೆ ಜಾಸ್ತಿ ಮಾತ್ಬೇಡ. ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಗೊತ್ತಾ? ನನ್ನ ನೋಡ್ಮೇಲೆ ನಾನು ಏನು ಮಾಡದೇ ಇದ್ರು ದೇವ್ರು ನನಗೆ ಒಳ್ಳೇದೇ ಮಾಡ್ತಿದ್ದಾನೆ. ನನ್ನ ಲಕ್ ಬಗ್ಗೆ ನನಗೆ ಜಲಸ್ ಅನ್ನಿಸ್ತಿದೆ. ಲಕ್ಕ? ಯಾವ ಲಕ್ ಮ್ಯಾಮ್? ಇಷ್ಟೊಂದು ಖುಷಿ ಏನಕ್ಕೆ? ನಕ್ಷತ್ರ ತಾನಾಗ್ ತಾನೇ ಭೂಪತಿಯಿಂದ ದೂರ ಆಗ್ತಿರೋದು ನಿನಗೆ ಕಾಣಿಸ್ತಿಲ್ವಾ? ಎಲ್ಲಿ? ಅವ್ಳು ಜಸ್ಟ್ ಒಂದು ಟೆಸ್ಟ್ ಮಾಡಿಸ್ಕೊಂತೀನಿ ಅಂದಿದ್ದಕ್ಕೂ ಭೂಪತಿಯಿಂದ ದೂರ ಹೋಗೋದಕ್ಕೂ ಏನ್ ಕನೆಕ್ಷನ್? ಸ್ಟುಪಿಡ್. ನಕ್ಷತ್ರ ಬರೀ ಟೆಸ್ಟ್ ಮಾಡಿಸ್ತೀನಿ ಅಂತ ಅಂದಲ್ಲ, DNA ರಿಪೋರ್ಟ್ ಏನಾದರೂ ಮ್ಯಾಚ್ ಆಗಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದ್ಲು. ಸೊ
ಏನಿಲ್ಲ, ನೀನು ನನ್ನ ಜೊತೆನೇ ಇರ್ತೀಯಲ್ಲ, ಗೊತ್ತಾಗತ್ತೆ. ಮೊನ್ನೆ ತಾನೇ 4,000 ತೆಗ್ದಿದ್ದೀನಿ. ಇವಾಗ ಎಷ್ಟು ಇದೆಯೋ ಏನೋ. ಹಬ್ಬ, 3,080 ರೂಪಾಯಿ ಇದೆ. ಶ್ವೇತಾ ಮೇಡಮ್ ಒಂದು 6,000 ಕೊಡ್ತೀನಿ ಅಂದಿದ್ದಾರೆ. ಬ್ಯಾಂಕಲ್ಲಿ ಒಂದು 5,000 ಇರ್ಬೋದು. ಬ್ಯಾಗಲ್ಲೆಲ್ಲ ಹುಡುಕಿದ್ರೆ ಚಿಲ್ಲರೆ ಪಲ್ರೆ ಒಂದು 2,000 ಸಿಗ್ಬೋದು. ಸಾಕಾಗಿಲ್ಲ ಅಂದ್ರೆ ಭೂಪತಿನ ಕೇಳಿದ್ರೆ ಆಯ್ತು. ಆಮೇಲೆ PG ಬಡ್ಗಿಲ್ ಕಟ್ ಮಾಡ್ಕೊಳ್ಳೋಣ. ಏನಂತೀಯಮ್ಮ? ಯಾಕೆ ಹೀಗೆಲ್ಲ ಮಾತಾಡಿ ಹೊಟ್ಟೆ ಉರಿಸ್ತೀಯ? ಇನ್ನು ಕಾಲ ಮಿಂಚಿಲ್ಲ ನಕ್ಷತ್ರ. ಈ ಟೆಸ್ಟ್ ಎಲ್ಲ ಬೇಡ ಅಂತ ಹೇಳ್ಬಿಡೆ. ಇಲ್ಲ ಅಮ್ಮ, ನೀನ್ ಮತ್ತೆ ಅದ್ರ ಬಗ್ಗೆ ಮಾತಾಡ್ಲೇಬೇಡ. ಅಪ್ಪನ ತಲೆಯಲ್ಲಿರೋ ಅನುಮಾನ ದೂರ ಆಗ್ಬೇಕಂದ್ರೆ ಈ ಟೆಸ್ಟ್ ಮಾಡಿಸ್ಲೇಬೇಕು. ಮದುವೆ ವಯಸ್ಸಿಗೆ ಬಂದಿದ್ಯಾ, ಮದುವೆಗೆ ಅಂತ ದುಡ್ಡು ಹೊಂದಿಸೋ ಟೈಮಲ್ಲಿ ಈ ಟೆಸ್ಟು ಗಿಸ್ಟು ಅನ್ನೋದಕ್ಕೋಸ್ಕರ ದುಡ್ಡು ಎಣಿಸೋ ಹಾಗಾಯ್ತು ಕಣೆ. ಅಲ್ಲ ನಕ್ಷತ್ರ, ನಿನಗೆ ಟೆಸ್ಟ್ ಮಾಡಿಸ್ತಾ ಇದ್ದೀವಿ ಅಂತ ಗೊತ್ತಾದ್ರೆ ಮುಂದೆ ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾರು ಬರ್ತಾರೆ ಹೇಳು? ಒಳ್ಳೆ ಅಮ್ಮ, ಮದ್ವೆ ಇಲ್ಲ ಅಂದ್ರೆ ಅಷ್ಟೇ ಹೋಯ್ತು. ನಾನ್ ನಿಮ್ ಮಗ್ಳೆ ಅಂತ ಪ್ರೂವ್ ಆಗುತ್ತಲ್ವಾ? ಪರ್ಮನೆಂಟ್ ಆಗಿ ನಾನ್ ನಿಮ್ ಜೊತೆನೆ ಇಲ್ಲೇ ಇರ್ತೀನಿ. ನಂಗೆ ಯಾವ ಮದ್ವೆನೂ ಬೇಡ, ಗಂಡನೂ ಬೇಡ. ನನಗೆ ನಮ್ಮಮ್ಮ ಒಬ್ರಿದ್ರೆ ಸಾಕು. ನೀನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ನಿನ್ ಕಣ್ಣಿಂದ ಒಂದು ಹನಿ ನೀರು ಬಿದ್ರು ಅದು ನನ್ನ ಕಾರಣಕ್ಕೆ ನೀನ್ ಹತ್ರ ನನಗೆ ಸತ್ತೋದಂಗೆ ಆಗುತ್ತಮ್ಮ. ನನ್ನ ಆತಂಕ ಏನು ಅಂತ ನಿನಗೆ ಅರ್ಥ ಆಗ್ತಿಲ್ಲ ನಕ್ಷತ್ರ. ನಾಳೆ ನಮ್ಮ ಜೀವನ ಏನೋ ಹೇಗೋ ಅಂತ ಭಯ ಆಗ್ತಿದೆ ಕಣೆ ನನಗೆ. ಇನ್ನು ನಮ್ಮ ಜೀವನ ಎಲ್ಲ ಹೋಗಿ ಮುಟ್ಟುತ್ತೋ. ಯಾಕಮ್ಮ ಇಷ್ಟು ಹೆದರ್ಕೋತೀಯಾ? ಏನಾಯ್ತೀಗ? ನೀನು ಯಾಕೆ ಆ ಥರ ಹೇಳಿದ್ದು? ಮನೆ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ಬಾಯಲ್ಲಿ ಯಾಕೆ ಬಂತು? ದೇವ್ರೆ, ನನ್ನ ಮಗುನ ನನ್ನಿಂದ ದೂರ ಮಾಡಬೇಡಪ್ಪ. ಅಮ್ಮ ಸುಮ್ಮನಿರು, ಯಾಕೆ ಕಳ್ತಿದ್ಯಾ? ನೀನ್ ಅಂದ್ಕೊಂಡಂಗೆ ಏನೂ ಆಗಲ್ಲ. ಇಷ್ಟ ದಿನ ಹೇಗಿದ್ವೋ ನಾಳೆನೂ ಹಾಗೆ ಇರ್ತೀವಿ. ನನಗೆ ನೀನೇ ಊಟ ಕಲ್ಸ್ಕೊಡ್ತೀಯಾ? ಕೆಲಸದಿಂದ ಬಂದಾಗ ನೀನೇ ಬಾಗ್ಲತ್ರ ಕಾಯ್ತಿರ್ತೀಯಾ? ಬೆಳಿಗ್ಗೆ ನೀನೇ ನನಗೆ ಕಾಫಿ ಮಾಡ್ಕೊಡ್ತೀಯಾ? ರಾತ್ರಿ ನಾನು ನಿನ್ನ ಪಕ್ಕದಲ್ಲೇ ಬಂದು ಮಲ್ಕೋತೀನಿ. ಎಲ್ಲ ಹಾಗೆ ಇರುತ್ತಮ್ಮ, ಏನೂ ಬದಲಾಗಲ್ಲ. ಒಂದನ್ನು ಬಿಟ್ಟು. ಏನೇ? ಅಪ್ಪನ ಪ್ರೀತಿ. ಹೂನಮ್ಮ, ನಾಳೆಯಿಂದ ನಿನ್ ಜೊತೆ ಅಪ್ಪನೂ ನನ್ನ ಪ್ರೀತಿಸ್ತಾರೆ. ನೀನ್ ತುತ್ತು ಕೊಟ್ಟಂಗೆ ಅಪ್ಪನೂ ಕೊಡ್ತಾರೆ. ಅಪ್ಪ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅಯ್ಯೋ ಮಗುನ ಇಷ್ಟು ವರ್ಷ ದೂರ ಇಟ್ನಲ್ಲ ಅಂತ 23 ವರ್ಷದ ಪ್ರೀತಿನ ಒಂದೇ ಸಲ ತೋರಿಸ್ತಾರೆ. ಆಮೇಲೆ ನಾನು ನಿನ್ಗಿಂತ ಜಾಸ್ತಿ ಅಪ್ಪನ ಜೊತೆನೆ ಟೈಮ್ ಕಳಿತೀನಿ ಅಂತ ಬೇಜಾರು ಮಾಡ್ಕೋಬಾರ್ದು. ಅಮ್ಮ, ನನ್ಗೂ ನಿನ್ಗೂ ಈ ಕಲರ್ ಒಂದು ಬಿಟ್ರೆ ಬೇರೆ ಏನು ವ್ಯತ್ಯಾಸ ಇಲ್ಲ. ನಾನು ನಿನ್ ಜೆರಾಕ್ಸ್ ಕಾಪಿನೇ. ಎಷ್ಟು ಜನ ಹೇಳಿಲ್ಲ ನನ್ನ ಹತ್ರ ನನ್ನ ಮಾತು, ನನ್ನ ಗುಣ, ನನ್ನ ನಡವಳಿಕೆ ಸೇಮ್ ನಿಂತಾರನೆ ಅಂತ. ನಾನು ಕಪ್ಪಗಿದ್ರು ನೋಡೋಕ್ ನಿನ್ ಹಾಗೆ ಅಂತೆ. ಆಮೇಲೆ ನನ್ನ ಕಣ್ಣು, ನನ್ನ ಹಣೆ ಎಲ್ಲ ಡಿಟ್ಟೋ ಅಜ್ಜಿನೇ ಅಂತೆ. ಕನ್ನಡಿ ಮುಂದೆ ನಿಂತಾಗ ಎಷ್ಟೊಂದ್ಸಲ ನನಗೂ ಹಾಗನ್ಸಿದೆ ಗೊತ್ತಾ? ಇಷ್ಟೆಲ್ಲ ಇರ್ಬೇಕಾದ್ರೆ ಅದ್ಯಾವ್ದಮ್ಮ ಟೆಸ್ಟು ಈ ಅಮ್ಮ ಮಗಳನ್ನ ದೂರ ಮಾಡೋದು? ನಮ್ ಪ್ರೀತಿಗಿಂತ ಆ ಟೆಸ್ಟ್ ದೊಡ್ಡ? ಅದಕ್ಕಷ್ಟೊಂದು ಪವರ? ಸುಮ್ಮನಿರಮ್ಮ, ಹಂಗೇನು ಆಗಲ್ಲ. ನನ್ ಮುದ್ದು ಅಮ್ಮ, ಅದ್ದು ಒಳ್ಳೆ ಟೊಮೆಟೊ ತರ ಕಾಣ್ತಿದ್ಯಾ. ಜಾಣೆ ಅಲ್ವಾ? ಅಳ್ಬಾರ್ದು. ನಾನು ಇದೀನಲ್ಲ ನಿನ್ ಜೊತೆ, ಧೈರ್ಯ ತಗೋ, ಎಲ್ಲ ಒಳ್ಳೇದೇ ಆಗುತ್ತೆ.
ನಾನು ಉಸಿರಿರೋ ತನಕ ನಾನು ನಿನ್ ಜೊತೆನೇ ಇರೋ ಥರ ಅವ್ನು ನೋಡ್ಕೋತಾನೆ. ನಾಳೆ ಈ ಟೆಸ್ಟ್ ಎಲ್ಲ ನಮ್ಮ ಪ್ರೀತಿ ಮುಂದೆ ಒಂದು ಲೆಕ್ಕನೇ ಅಲ್ಲ ಅಮ್ಮ. ನಾವೇ ಗೆಲ್ಲೋದು. ನಾನು ಒಬ್ಳಿದ್ದೀನಿ, ನೆನ್ಪಿದ್ಯಾ? ಅಮ್ಮ ಮಗಳು ಪ್ರೀತಿ ಮಧ್ಯೆ ನನ್ನನ್ನು ದೂರ ಮಾಡಬೇಡಿ. ಬಾ ಪುಟ್ಟ,